ಸರ್, ಈಗ ಬಾಗಲಕೋಟೆಗೆ ತಾವು ಬೆಂಬಲ ಕೊಡ್ತಿರೋ ಇಲ್ಲ ಅನ್ನೋದು ಕೊಟ್ಟರು ಬಂದು ಕೊಡದೇ ಇದ್ರೆ ಬಂದು ಅಂತ ಸರ್. ಹಾಂ, ಅದೇ ಅದಕ್ಕೆ ನಾವು ವಿಚಾರ ಮಾಡಬೇಕಾಗೈತೆ. ನಾ ಕೊಟ್ಟು ಅಂದ್ಕೊಳ್ಳಿ ವಿಜೇಂದ್ರ ಬರೋದಿಲ್ಲ. ಏನಾಯ್ತು ಹೇಳಿ, ಮೊನ್ನೆ ಸಿಗ್ಗಾಂವದಾಗ ನಾ ಹೋಗಿದ್ದ ಮೇಲೆ ವಿಜೇಂದ್ರ ಬಂದ. 2 ಊರಾಗ ಒಂದು ಜನ, ಒಂದು ಊರಾಗ 20 ಮಂದಿ ಇದ್ರತ್ತ. ಇನ್ನೊಂದು ಊರಾಗ ಹಾದಿಯಾಗ 1 ಕಿಲೋಮೀಟ್ರ್ ಇನ್ನೂ ಎಂಟರ್ ಆಗೋದಿತ್ತು. ಒಟ್ಟೆ ಜನನೇ ಸೇರಿಲ್ಲ ಅನ್ನತ್ತೆ. ಅದು ಯಾವುದದು ಒಂದು ಮುಸ್ಲಿಮ್ 70% ಮುಸ್ಲಿಮ್ ಇದ್ದ ಊರು ಐತದು. ಇಲ್ಲಿ ಏನೋ ಹೆಸರು ಐತದು, ಯಾವುದೋ ಕ್ರಾಸ್ ಹತ್ತಾರಲ್ರಿ. ಆ ಊರಾಗ ಜನ ಸೇರಿಲ್ಲತ್ತು ವಾಪಸ್ ಹೋದರು. ನಾವು ಹೋದಾಗ ನನ್ನ ಜೋಡ ಪ್ರಹ್ಲಾದ್ ಜೋಶಿಯವರು ಬಂದಿದ್ದರು. 8,000 ಮಂದಿ ಕೂಡಿದ್ರು. ಇನ್ನೊಂದ್ರಾಗ ಎಲ್ಲಿ 15 ಮಂದಿ ಸೇರಿದ್ರಲ್ಲ, ಅಲ್ಲಿಯೂ 10,000 ಮಂದಿ ಇತ್ತು. ರಾತ್ರಿ 8ಕ್ಕೆ ಬಿಟ್ಟು ಹೋಗಿ ಏನು ಕುತಂತ್ರ ಮಾಡೋದು. ಬೊಮ್ಮಾಯರ ಮಗನ ಸೋಲಿಸ್ಲಕ್ಕೂ ಇವ್ರ ಕೈ ಐತಿ ಒಳಗೆ. ಪಾಪ ಬೊಮ್ಮಾಯ ಟಿ ವಿ ಮುಂದೆ, ನಾ ಇದ್ರ ಮುಂದೆ ಹೇಳೋದಿಲ್ಲ ಅವರು, ನಮ್ಮ ಮುಂದೆ ಎಲ್ಲ ಹೇಳ್ತಾರೆ ಅವರು. ಏನು ರೀ ಬಂದು ಎಲ್ಲನೂ ಕೆಡಿಸಿ ಹೋದ್ರು ಅಂತೇಳಿ. ಅದಕ್ಕೆ ನಾವು ಹಂಗೆ ಮಾಡೋದಿಲ್ಲ. ನಾವು ಮಾಡೋದಿದ್ದು ನಿಷ್ಠಾದಿಂದ ಮಾಡ್ತೀವಿ. ನಮ್ಮದು ಅವಶ್ಯಕತೆ ಬಗ್ಗೆ ಈಗಾಗಲೇ ವಿವರಣೆ ಚರಂತ ಹೇಳ್ಯಾರ. ಆದರೂ ಅವರ ವೈಯಕ್ತಿಕವಾಗಿ ನೋಡಿರಿ, ನಾವು ವಿವರಣೆ ಚರಂತ ಮಾಡ್ರೆ ಹೇಳ್ದಲ್ಲ, ಭಾಳ ಎಲ್ಲ ಕಷ್ಟ, ನಮಗೂ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡ್ಯಾರ. ಮತ್ತು ಎಷ್ಟೋ ಸಲ ಎಷ್ಟೋ ಮಕ್ಕಳದು ನಾವು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಹೇಳಿದ್ರು ಅವಾಗಿಂದ ಅವಾಗ ತೊಗೊಂಡಾರ. ನಮ್ಮದು ಉಪಕಾರ ಐತೆ ವಿವರಣೆ ಚರಂತಿ ಮಾಡಿರೋದು. ಅವರು ನನ್ನ ಮ್ಯಾಗೂ ಉಪಕಾರ ಐತೆ. ನಾನು ಅವರಿಗೆ ಸಾಕಷ್ಟು ಹೆಲ್ಪ್ ಮಾಡ್ಯಾರ. ಸೂಕ್ತ ಸಂದರ್ಭದಾಗ ಹೆಂಗೆ ನಾವು ಬೆಂಬಲ ಕೊಡಬೇಕು, ಏನು ಮಾಡಬೇಕು, ದಾವಣಗೆರೆಗೆ ಏನು ಮಾಡಬೇಕು, ದಾವಣಗೆರೆ ಒಳಚಿತ್ರ ಏನೈತಿ ನಾವು ನೋಡ್ತೀವಿ. ಅಂತಿಮವಾಗಿ ಬಿಫಾರ್ಮ್ ಕೊಟ್ಟು ಕೊನೆಯ ದಿವಸ ಅಧಿಕೃತವಾಗಿ ಯಾರು ಪಾರ್ಟಿ ಕಾರ್ಯಕರ್ತರು ಇದೇನು ಅಭ್ಯರ್ಥಿ ಆಗ್ತಾರೋ ಅವತ್ತು ನಾವು ನಿರ್ಣಯ ಮಾಡ್ತೀವಿ. ಸರ್, ಈಗ ಬಾಗಲಕೋಟೆಗೆ ತಾವು ಬೆಂಬಲ ಕೊಡ್ತಿರೋ ಇಲ್ಲ ಅನ್ನೋದು ಕೊಟ್ಟರು ಬಂದು ಕೊಡದೇ ಇದ್ರೆ ಬಂದು ಅಂತ ಸರ್. ಹಾಂ, ಅದೇ ಅದಕ್ಕೆ ನಾವು ವಿಚಾರ ಮಾಡಬೇಕಾಗೈತೆ. ನಾ ಕೊಟ್ಟು ಅಂದ್ಕೊಳ್ಳಿ ವಿಜೇಂದ್ರ ಬರೋದಿಲ್ಲ. ಏನಾಯ್ತು ಹೇಳಿ, ಮೊನ್ನೆ ಸಿಗ್ಗಾಂವದಾಗ ನಾ ಹೋಗಿದ್ದ ಮೇಲೆ ವಿಜೇಂದ್ರ ಬಂದ. 2 ಊರಾಗ ಒಂದು ಜನ, ಒಂದು ಊರಾಗ 20 ಮಂದಿ ಇದ್ರತ್ತ. ಇನ್ನೊಂದು ಊರಾಗ ಹಾದಿಯಾಗ 1 ಕಿಲೋಮೀಟ್ರ್ ಇನ್ನೂ ಎಂಟರ್ ಆಗೋದಿತ್ತು. ಒಟ್ಟೆ ಜನನೇ ಸೇರಿಲ್ಲ ಅನ್ನತ್ತೆ. ಅದು ಯಾವುದದು ಒಂದು ಮುಸ್ಲಿಮ್ 70% ಮುಸ್ಲಿಮ್ ಇದ್ದ ಊರು ಐತದು. ಇಲ್ಲಿ ಏನೋ ಹೆಸರು ಐತದು, ಯಾವುದೋ ಕ್ರಾಸ್ ಹತ್ತಾರಲ್ರಿ. ಆ ಊರಾಗ ಜನ ಸೇರಿಲ್ಲತ್ತು ವಾಪಸ್ ಹೋದರು. ನಾವು ಹೋದಾಗ ನನ್ನ ಜೋಡ ಪ್ರಹ್ಲಾದ್ ಜೋಶಿಯವರು ಬಂದಿದ್ದರು. 8,000 ಮಂದಿ ಕೂಡಿದ್ರು. ಇನ್ನೊಂದ್ರಾಗ ಎಲ್ಲಿ 15 ಮಂದಿ ಸೇರಿದ್ರಲ್ಲ, ಅಲ್ಲಿಯೂ 10,000 ಮಂದಿ ಇತ್ತು. ರಾತ್ರಿ 8ಕ್ಕೆ ಬಿಟ್ಟು ಹೋಗಿ ಏನು ಕುತಂತ್ರ ಮಾಡೋದು. ಬೊಮ್ಮಾಯರ ಮಗನ ಸೋಲಿಸ್ಲಕ್ಕೂ ಇವ್ರ ಕೈ ಐತಿ ಒಳಗೆ. ಪಾಪ ಬೊಮ್ಮಾಯ ಟಿ ವಿ ಮುಂದೆ, ನಾ ಇದ್ರ ಮುಂದೆ ಹೇಳೋದಿಲ್ಲ ಅವರು,